ಹಲೋ ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್, ಫೇಸ್ಬುಕ್ಕಲ್ಲಿ ನಿಮ್ಮೊಂದು ವಿಡಿಯೋ ನೋಡಿದೆ ಈಗ. ಅದೇ ಮುದ್ರಾ ಲೋನಿಂದು ಸರ್. ಸರ್, ನಾನು 1,40,000 ಕಳ್ಕೊಂಡಿದ್ದೀನಿ ಸರ್ ಅದರಲ್ಲಿ. ಏನ್ರಿ ಇಷ್ಟೊಂದು? ಸರ್, ನಿಜವಾಗ್ಲೂ ಸರ್, ನಾವು ತರಕಾರಿ ವ್ಯಾಪಾರ ಮಾಡ್ತೀನಿ. ಬೀದಿಲಿ ತಳ್ಳೋ ಗಾಡೀಲಿ ವ್ಯಾಪಾರ ಮಾಡ್ತಾ ಇದ್ದೆ. ಈಗ ರೀಸೆಂಟ್ ಆಟೋನ ತಗೊಂಡಿದ್ದೀನಿ ನಾನು. ಆ ವ್ಯಾಪಾರ ಮಾಡ್ತಾ ಇದ್ದೆ. ಒಂದು ಸೈಟ್ ಬಾಡಿಗೆ ಮನೇಲಿದ್ದು ಸೈಟ್ ಮಾಡ್ಕೊಳ್ಳೋಣ ಅಂತೇಳಿ ಇದು ಚೀಟಿ ಕಟ್ತಾ ಇದ್ದೆ ನಾನು. 6,000 ರೂಪಾಯಿ, 1.5 ಲಕ್ಷ ಚೀಟಿ ಕಟ್ತಾ ಇದ್ದೆ. 6,000 ರೂಪಾಯಿದು ಚೀಟಿ ದುಡ್ಡು ಬಂದಿತ್ತು, ತೆಗೆದಿಟ್ಟಿದ್ದೆ ಮನೇಲಿ. ಸೈಟ್ ತಗೊಳಕ್ಕೆ 5 ಲಕ್ಷ ಬೇಕಾಗಿತ್ತು. ನಾನು ಹಿಂಗೆ ಫೇಸ್ಬುಕ್ಕಲ್ಲಿ ಆ್ಯಡ್ ನೋಡ್ತಿರ್ಬೇಕಾದ್ರೆ ಸುಮ್ಮನೆ ಅದು ಅಪ್ಲೈ ಮಾಡೋಕ್ಕೆ ಅದು ಕಾಂಟ್ಯಾಕ್ಟ್ ನಂಬರ್ ಇತ್ತು, ಕಾಲ್ ಮಾಡಿದೆ. ಅವರು ನಿಮ್ದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಎಲ್ಲ ಕಳಿಸ್ಕೊಡಿ, ನಾವು ಚೆಕ್ ಮಾಡ್ಬಿಟ್ಟು ಹೇಳ್ತೀವಿ ಅಂತಂದ್ರು. ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಎಲ್ಲ ಕಳಿಸ್ಕೊಟ್ವಿ. ಕಳಿಸ್ಕೊಟ್ಟ ತಕ್ಷಣ ಒಂದು ಲೋನ್ ಅಪ್ರೂವಲ್ ಮಾಡೋದು ಒಂದು ಬಾಂಡ್ ಕಳಿಸ್ಕೊಟ್ರು ನಮಗೆ. ಈಗ ಹಳೆ ಕಾಲದಲ್ಲಿ ಚಾಪಕಾಲದ ಒಂಥರ ಬಾಂಡ್ ಬರುತ್ತಲ್ಲ ಸರ್, ಅದು ರೆಡ್ ಕಲರ್, ಆ ತರ ಅದರಲ್ಲಿ ನಮ್ದೊಂದು ಫೋಟೋ ಎಲ್ಲ ಇತ್ತು ಸರ್. ಅದರಲ್ಲಿ ಫೋಟೋ ಲೋನ್ ಅಪ್ರೂವಲ್ ಸರ್, ನಮ್ದು ಫೋಟೋ ಇತ್ತು. ನಮ್ದು ಅವರು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕ್ಸ್ಕೊಂಡ್ರು ಸರ್ ಅದು ಮೊಬೈಲ್. ಆಮೇಲೆ ನಮಗೆ ಅದು ಬಂತು ಸರ್. ನಮ್ಗೆ ಅದು ಹಾಕಿ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಒಳಗೆ ನಮ್ಗೆ ಕಾಲ್ ಮಾಡಿದ್ರು ಸರ್. ಸರ್, ನಿಮ್ದು ಲೋನ್ ಅಪ್ರೂವಲ್ ಆಗಿದೆ, 10 ಲಕ್ಷ ಲೋನ್ ಸ್ಯಾಂಕ್ಷನ್ ಆಗಿದೆ ನಿಮಗೆ. ನೀವು ತಿಂಗಳ ಒಂದು 8,000 ಚೀಟ್ರ ಲೋನ್ ಬರುತ್ತೆ ಕಟ್ಟೋದು, ತಗೋತೀರಾ ಸರ್ ಅಂತಂದ್ರು. ಸರ್, ತಗೊಂತೀವಿ ಅಂತಂದ್ರೆ ಸರ್, ಜಸ್ಟ್ ಒಂದು 250 ರೂಪಾಯಿ ಒಂದು ಸರ್ವಿಸ್ ಚಾರ್ಜ್ ಇರುತ್ತೆ, ಡಾಕ್ಯುಮೆಂಟ್ಸ್ ಚಾರ್ಜ್. ಅದನ್ನ ಪೇ ಮಾಡಿದ್ರೆ ಸಾಕು ಸರ್, ನಿಮಗೆ ಲೋನ್ ಡಾಕ್ಯುಮೆಂಟ್ಸ್ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರು. ಸರಿ ಸರ್ ಅಂತ ಹೇಳಿ ಅದೊಂದು ಸ್ಕ್ಯಾನರ್ ಕಳ್ಸಿದ್ರು ಸರ್. ಅದು ನಾನು ಸ್ಕ್ಯಾನ್ ಮಾಡಿ 250 ರೂಪಾಯಿ ಆಗಿದೆ ಸರ್. ಹಾಕಿದ ತಕ್ಷಣ ಅವತ್ತೇ ಏನು ಕಾಲ್ ಬರಲಿಲ್ಲ ಸರ್. ಅದು ಮಾರನೇ ದಿನ ಬೆಳಗ್ಗೆ 11 ಗಂಟೆಗೆ ನಂಗೆ ಕಾಲ್ ಬಂತು. ಸರ್, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ, ಈಗ ಇವತ್ತು ತಪ್ಪು ನಾಳೆ ನಿಮಗೆ ಲೋನ್ ಅಮೌಂಟ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಅದಕ್ಕೆ ಇನ್ಸೂರೆನ್ಸು, ಹೆಲ್ತ್ ಇನ್ಸೂರೆನ್ಸು, ಮತ್ತೆ ನೀವು ಅಕಸ್ಮಾತ್ ಏನಾದ್ರು ಡೆತ್ ಗಿತ್ ಆದ್ರೆ ಅದು ಲೋನ್ ಕ್ಲಿಯರ್ ಆಗುತ್ತೆ. ನೀವೇನು ಕಟ್ಟೋದಾಗಿ ನಿಮ್ಮ ಮನೆ ಫ್ಯಾಮಿಲಿ ಕಟ್ಟೋದೇನು ಬರೋದಿಲ್ಲ. ಅದೊಂದು ಮಾಡಿಸ್ಬೇಕಾಗುತ್ತೆ ಸರ್, ಅದೊಂದು 40,000 ಬರುತ್ತೆ ನಿಮಗೆ ಅಂತಂದ್ರು. ಸರ್, ನಾವೆಲ್ಲ ಮುರ್ಕೊಂಡು ಹಾಕಿ ಅಂದ್ರೆ, ಇಲ್ಲ ಸರ್, ಲೋನ್ ಫಸ್ಟಿಗೆಲ್ಲ ಮುರ್ಕೊಂಡು ಹಾಕ್ತೀವಿ. RBI ರೂಲ್ಸ್ ಪ್ರಕಾರ ನಾವು ನಿಮ್ಮ ಅಕೌಂಟಿಗೆ ನಾವು ದುಡ್ಡು ಹಾಕ್ಬೇಕು ಅಂದ್ರೆ ಫಸ್ಟಿಗೆಲ್ಲ ಲೋನ್ ಗಿನ್ನಿಂದೆಲ್ಲ ಪ್ರೊಸೀಜರ್ ಇದೆ, ಅದ್ರ ನಿಮ್ಗೆ ಇನ್ಸೂರೆನ್ಸ್ ಬಾಂಡು ಕಳಿಸ್ಕೊಡ್ತೀವಿ ಅದಾದ್ಮೇಲೆ ಅಂತಂದ್ರು. ನಾನು 40,000 ರೂಪಾಯಿ ಅಂತೇಳಿ ಅದು ಸರ್, ಅದು 40,000 ರೂಪಾಯಿ ಆಗಿದ್ದು ನನಗೆ ಒಂದು ಲೋನ್ ಇದ್ರದ್ದು ಬಂದಿರ್ತಾರೆ ಸರ್, ಕಂತು ಬರೋದು, ತಿಂಗಳ ಕಂತು ಎಷ್ಟು ಬರುತ್ತೆ, ತಿಂಗಳಿಗೆ ಎಷ್ಟು ಕಟ್ಟಬೇಕು, ತಿಂಗಳಿಗೆ ಎಷ್ಟು ಕಟ್ಟಬೇಕು ಅಂತ ತಾರೀಫ್ ಕಳಿಸ್ತಾರೆ ನಿಮ್ಗೆ, ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಇದೆ ಸರ್. ಅದು ನಮಗೆ ಎಷ್ಟು ಸರ್, 2% ಇಂಟ್ರೆಸ್ಟ್ ಸರ್ ಅದು. ಆಮೇಲೆ ಸಬ್ಸಿಡಿ ಏನಾದ್ರು ಬಂದ್ರೆ ಗೌರ್ಮೆಂಟ್ ಏನಾದ್ರು ಮುದ್ರಾ ಲೋನ್ ಇದ್ರೆ ಅಕಸ್ಮಾತ್ ಮನ್ನಾ ಆಗತ್ತೆ ಅಂತ ಹೇಳಿ ಅದಕ್ಕೆ ನಮಗೆ ಫಸ್ಟ್ ಕಂತು ಬಂದು 8,900 ಚಿಲ್ಲರೆ ಸರ್. ಅದು ನೆಕ್ಸ್ಟ್ ಇಯರ್ 8,500. ಅದು ನೆಕ್ಸ್ಟ್ ಇಯರ್ ಹೆಂಗೆ ಸರ್, 1 ಇಯರ್ಗೆ 500 ಚಿಲ್ಲರೆ ಕಮ್ಮಿ ಆದಂಗೆ ಸರ್. ಅದು ಆ ತರ ಕಳ್ಸಿಕೊಟ್ಟಿದ್ರು ಸರ್ ಹಂಗೆ. ಆಮೇಲೆ ಇನ್ಸೂರೆನ್ಸ್ ಇಂದು ಅದು ಆಕ್ಸಿಡೆಂಟ್ ಆದ್ರೆ ಇಷ್ಟು ಕ್ಲೇಮ್ ಆಗುತ್ತೆ, ಹೆಲ್ತ್ ಹಾಸ್ಪಿಟಲ್ ಸೇರ್ಕೊಂಡ್ರೆ ಅದ್ರ ಬಿಲ್ ಎಲ್ಲ ಕೊಟ್ಟರೆ ನಿಮ್ಗೆ ಆ ಬಿಲ್ ದುಡ್ಡು ವಾಪಸ್ ಬರುತ್ತೆ, ಬಟ್ ಆ ತಿಂಗಳು ಕಂತೆಲ್ಲ ಕಟ್ಟೋ ಆಗಿರಲ್ಲ, ಅದೆಲ್ಲ ಮನ್ನಾ ಆಗತ್ತೆ ಅಂತೆಲ್ಲ ಹೇಳಿ 40,000 ಹಾಕ್ಸ್ಕೊಂಡ್ರು ಸರ್. 40,000 ಹಾಕ್ಸ್ಕೊಂಡ್ರೆ ಇನ್ಸೂರೆನ್ಸ್ ಇಂದು ಕಾಪಿ ಕಳ್ಸಿದ್ರು ಸರ್ ನಂಗೆ. ಅದು ಸೀಲು, ಸಿಗ್ನೇಚರ್ ಎಲ್ಲ ಇತ್ತು ಸರ್, ಹೆಲ್ತ್ ಇನ್ಸೂರೆನ್ಸ್ ಇಂದು. ಆಮೇಲೆ ಅದೆಲ್ಲ ಇತ್ತು ಸರ್. 40,000 ಕಳ್ಸಿದ್ರು. ಆಮೇಲೆ ಮಾರನೇ ದಿನ ಬೆಳಗ್ಗೆ ಸರ್ 10-11 ಗಂಟೆಗೆ ದುಡ್ಡು ಹಾಕಿದ್ 40,000. ಮಾರನೇ ದಿನ ಬೆಳಗ್ಗೆ 10 ಗಂಟೆಗೆ ಮತ್ತೆ ಕಾಲ್ ಮಾಡ್ದ ಅವನು. ನಾನ್ ಮಾಡಿದ, ಅವನೇ ಮಾಡ್ದ. ಒಟ್ಟು 3 ದಿವಸದಲ್ಲಿ ಬರುತ್ತೆ ಅಂತ ಹೇಳಿದ್ದ ಅವನು. ಮಾರನೇ ದಿನ ಬೆಳಗ್ಗೆ ಕಾಲ್ ಮಾಡಿ, ಸರ್ ನಿಮ್ದೆಲ್ಲ ಪ್ರೊಸೀಜರ್ ಎಲ್ಲ ಆಗಿದೆ, ಇವತ್ತು ನಿಮ್ಮ 11-12 ಗಂಟೆ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ, ಇನ್ನು 1 ಲಕ್ಷ ಕಟ್ಟಬೇಕು ಸರ್. ಏನು 1 ಲಕ್ಷ ಅಂತಂದ್ರೆ ಅದು 1 ಲಕ್ಷ ರೂಪಾಯಿ ವಾಪಸ್ ಬರುತ್ತೆ ಅಕೌಂಟಿಗೆ. ಯಾಕಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇದ್ದೇ ಮಾತ್ರ ಅದು ಕ್ರೆಡಿಟ್ ಆಗುತ್ತೆ. ಯಾಕಂದ್ರೆ ಪಾನ್ ಕಾರ್ಡ್ ಲಿಮಿಟ್ 49, ಪಾನ್ ಕಾರ್ಡ್ ಇಲ್ಲ 49,000 ಆಗುತ್ತಲ್ಲ. ನೀವು ಪಾನ್ ಕಾರ್ಡ್ ಅಪ್ಲೈ ಮಾಡಿದ್ದೀರಾ, ಫಸ್ಟ್ ನಿಮ್ಮ ಅಕೌಂಟಿಗೆ ಇಷ್ಟು ಅಮೌಂಟ್ ಬರ್ತಾ ಇರೋದ್ರಿಂದ ಅದಕ್ಕೆ GST ಎಲ್ಲ ಕಟ್ಟಬೇಕಾಗತ್ತೆ. ಮತ್ತೆ ಟ್ಯಾಕ್ಸ್ GST ಮಾಡ್ತಿಲ್ವ ನೀವು, ಅದಕ್ಕೆ ಲಕ್ಷಕ್ಕೆ ಇಷ್ಟು ಅಂತ ಕಟ್ಟಾಗತ್ತೆ. ಆಮೇಲೆ ನೀವು ಕಟ್ಟಿ ದುಡ್ಡು GST ಕಟ್ಟಾಗಿ ಅದು ದುಡ್ಡು ಬರುತ್ತೆ, ಈ 10 ಲಕ್ಷನೂ ಅಕೌಂಟಿಗೆ ಬರುತ್ತೆ ಸರ್ ಅಂತಂದ್ರು ಸರ್. ನಾನು ಆಮೇಲೆ ಸೈಟ್ ತಗೊಂತ ಇದ್ನಲ್ಲ ಸರ್, ಅದ್ ನಾನು ಕಷ್ಟ ಇದೆ, ಕುಟುಂಬದಲ್ಲಿ ಒಂದೇನೋ ತಗೊಂಡ್ರೆ ಆಗತ್ತಲ್ಲ ಅಂತೇಳಿ ಮನೇಲಿ ಇತ್ತು ಅಮೌಂಟ್. ಅದು ನಾನು ನಮ್ಮ ಮನೆಯವ್ರಿಗೂ ಸಹ ಇಲ್ಲ ಚೀಟಿ ಕಟ್ಟಿ, ನಾನು ಕಷ್ಟಪಟ್ಟು ನಮ್ಮ ತರಕಾರಿ ಮಾರ್ಕೆಟ್ ಅಲ್ಲಿ ಸಂಘ ಸೇರಿಸ್ಕೊಂಡು ಮಾಡ್ಕೊಂಡಿದ್ರಲ್ಲಿ ಕಟ್ಟಿದ ಚೀಟಿ ಸರ್ ಅದು. ನಾನೇ ಮಾಡಿದೆ, ಮತ್ತೆ ನಾನು ಬ್ಯಾಂಕಿಗೆ ಹೋಗಿ 1 ಲಕ್ಷ ರೂಪಾಯಿ ನನ್ನ ಬ್ಯಾಂಕಲ್ಲಿ ಕೇಳಿದೆ, ನಾನು ಮುದ್ರಾ ಲೋನ್ ನಿಮ್ದೆಲ್ಲ. ಅವ್ರು ಹೇಳಿದ್ರು ಮುದ್ರಾ ಲೋನ್ ಅಂದ್ರೆ ನೀವು ಫಸ್ಟ್ ಅರ್ಜಿ ಹಾಕ್ಬೇಕು, ಅದೆಲ್ಲ ಮ್ಯಾನೇಜರ್ ಬಂದು ರೆಫರ್ ಮಾಡ್ತಾರೆ, ಆಮೇಲೆ ಫೀಲ್ಡ್ ಆಫೀಸರ್ ಬಂದು ಅದು ಎನ್ಕ್ವೈರಿ ಮಾಡ್ತಾರೆ, ಅದೆಲ್ಲ ಇದ್ರೆ ನಾವು ಲೋನ್ ಮಾಡ್ಕೊಡ್ತೀವಿ ಅಂತಂದ್ರು. ಆಮೇಲೆ ಅದು ಮ್ಯಾನೇಜರ್ ತೋರಿಸಿ ಸರ್ ಈ ತರದೆಲ್ಲ ಅಂದ್ರೆ
ನೋಡ್ರಿ ಫಸ್ಟ್ ಅದು ಯೋಚನೆ ಮಾಡ್ರಿ, ನಮ್ದ್ರಲ್ಲಿ ಈ ತರ ಯಾವ್ದು ಇಲ್ಲ ಅಂತಂದ್ರು. ಅಂದ್ರೆ ಕೇಳಿದ್ದು ಬೇರೆ ಬ್ಯಾಂಕ್ ಅಲ್ಲಿ, ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಕೇಳಿದ್ದು. ನೀವು ಗೌರ್ಮೆಂಟ್ ಬ್ಯಾಂಕ್ ಅಲ್ಲೆಲ್ಲ ಕೆನರಾ ಬ್ಯಾಂಕ್, ಎಸ್ ಬಿ ಎಲ್ಲ ಕೇಳಿ ನೋಡ್ರಿ, ನಮ್ಮಲ್ಲಿ ಆ ತರದೆಲ್ಲ ತಾರೀಫ್ ಇಲ್ಲ ಅಂತಂದ್ರು. ನಾನು ಅದಕ್ಕೆ ಫೋನ್ ಮಾಡಿದೆ, ಸರ್ ಈ ತರ ಇಲ್ಲಲ್ಲ ಅಂತೇಳಿ. ಸರ್ ನಿಮಗೆ ಜಿಮೆ ಮಾಡಲ್ಲ ಸರ್, ಹಾಕಿದ್ರೆ ಬೇಡ, ಬಟ್ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದ್ರೆ ಕಳ್ಸ್ಕೊಡ್ತೀನಿ ನೋಡಿ ಅಂತೇಳಿ ಒಂದು ಚೆಕ್ ಕಳ್ಸಿದ್ರು ಸರ್. ಹಂಗೆ SBI ಚೆಕ್ ಕಳ್ಸಿದ್ರು. ಆ ಚೆಕ್ ಒಳಗೆ RBI ಇದು ಬರುತ್ತಲ್ಲ ಸರ್, ಸೀಲ್ ಬರುತ್ತಲ್ಲ ಬ್ಯಾಂಕ್ ಅಲ್ಲಿ ನಾವು ಚೆಕ್ ಕೊಟ್ಟ ಸೀಲ್ ಹಾಕಿ ಕೊಡ್ತಾರ ಸರ್ ಕಲೆಕ್ಷನ್ ಆಗಿದಾಗ, ಆತರ ಸೀಲ್ ಮತ್ತೆ ಡೇಟ್ ಎಲ್ಲ ಪ್ರತಿಯೊಂದು ಇತ್ತು ಸರ್ ಅದರಲ್ಲಿ. ಚೆಕ್ ಮೇಲೆ ಸೈನ್ ಸರ್, ಚೆಕ್ ಮೇಲೆ ನಮ್ಮ ಹೆಸರು ಪೇ ಮಾಡ್ತಾರ ಸರ್. ಪರಶುರಾಮ್ ಎಂ ಅಂತೇಳಿ 10 lakhs ಅಂತೇಳಿ ನಮ್ಮ ಹೆಸರು, ಆಮೇಲೆ RBI ಸೀಲು, ಸಿಗ್ನೇಚರು, ಆಮೇಲೆ ಪ್ರತಿಯೊಂದು ಇತ್ತು ಸರ್. ಡೇಟ್ ಸಮೇತ ಇತ್ತು ಸರ್ ಅದು ಚೆಕ್ ಮೇಲೆ. ಅದು ನಾನು ಚೆಕ್ ನಾವು ಇಲ್ಲಿ ಕಲೆಕ್ಷನ್ RBI ಸೀಲ್ ನೋಡಿದೀನಿ ಸರ್. ಅದ್ ನಾನು ಮ್ಯಾನೇಜರ್ ಕಲೆಕ್ಷನ್ ಅಂತ ಕ್ಯಾಶಿಯರ್ ಸೀಲ್ ಕೊಡ್ತಾರಲ್ಲ, ನೋಡಿದ್ರಿ, ಸೇಮ್ ಇತ್ತು ಸರ್. ಸೊ ಹಂಗಾಗಿ ಇದು ಇರ್ಬೇಕು ಒರಿಜಿನಲ್ ಅಂತ ಹೇಳಿ ನಾನು ಮಾಡಿದ್ ಮತ್ತೊಂದು ಲಕ್ಷ ತಗೊಂಡೋಗಿ ಅಕೌಂಟ್ ಹಾಕಿ ಸರ್. ಅವ್ರು ಅವಾಗ ಸ್ಕ್ಯಾನಿಗೆ ಹಾಕೊಂಡಿಲ್ಲ ಸರ್, ಅವರು ಒಂದು ಅಕೌಂಟ್ ನಂಬರ್ ಕಳಿಸಿ ಅಕೌಂಟಿಗೆ ಹಾಕಿ ಅದು ಮ್ಯಾನೇಜರ್ ಅಮೌಂಟ್ ರಿಲೀಸ್ ಮಾಡ್ತಾರಲ್ಲ ಅವ್ರ ಅಕೌಂಟಿಂದ ಡೈರೆಕ್ಟ್ ಹೋಗುತ್ತೆ ಅಂತಂದ್ರು. ಆಗಿದೆ ಸರ್. ಆಗದಾಗ ಆಮೇಲೆ ಮಾರನೇ ದುಡ್ಡು ಬರ್ಲಿಲ್ಲ, ಆಮೇಲೆ ಬ್ಯಾಂಕ್ ರಜಾ ಇದೆ, ಆಮೇಲೆ ಸರ್ವರ್ ಡೌನ್ ಇದೆ ಅಂತೇಳಿ ಒಂದು ವಾರ ತಿಳ್ಕೊಂತ ಬಂದ. ಒಂದು ವಾರ ಆದ್ಮೇಲೆ ಫೋನ್ ಸ್ವಿಚ್ ಆಫ್ ಸರ್. ನಾನು ಆಮೇಲೆ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಕೊಡಕ್ಕೆ ಒಂದು ಸ್ಟೇಷನ್ ಎಲ್ಲ ಬೈದ್ರು ಸರ್. ಇಂತ 1000 ಬರ್ತದೆ, ನಿಮ್ಗೆ ಗೊತ್ತಾಗಲ್ವಾ ನಿಮ್ಗೆ ಹೆಂಗೆ ಅಂತೇಳಿ ಕಳ್ಸ್ಬಿಟ್ಟ ಸರ್. ಸುಮ್ಮನೆ ಬಂದ್ಬಿಟ್ಟೆ ನಾನು. 1.5 ಲಕ್ಷ ಕಡಿಮೆ ಅಮೌಂಟ್ ಏನ್ರಿ ಅದು ಸರ್? ಕಷ್ಟಪಟ್ಟು 3 ವರ್ಷ ಚೀಟಿ ಕಟ್ಟಿದ್ ಸರ್ ಅದು. ತರಕಾರಿ ಮಾರವ್ರು ನೀವು ಸರ್. ನಾನು ನೀರು ಬರುತ್ತಲ್ರಿ ಈ ತರ ಆಗ್ಬಿಟ್ರೆ? ನಿಮ್ಗೆ ನೀರು ನಾನು 2 ದಿವಸ ಹತ್ತೀನಿ ಸರ್ ಮನೇಲಿ ಕೂತ್ಕೊಂಡು ಒಬ್ಬನೇ, ನಿಮ್ಗೆ ಗೊತ್ತಿಲ್ಲಂಗೆ. 2 ರೂಪಾಯಿ 10 ರೂಪಾಯಿ ಲಾಭ ತಗೊಂಡು ಕೂಡಿಟ್ಟು ಸರ್ ಇದಕ್ಕೆ ಏನಾದ್ರು ಒಂದು ದಾರಿ ಮಾಡ್ಬೇಕು ಸರ್. ಈಗ ತುಂಬಾ ನಮ್ಮಂತ ಎಷ್ಟು ಜನ ಮೋಸ ಹೋಗಿದಾರ ಗೊತ್ತಿಲ್ಲ ಸರ್ ಇದಿಲ್ಲಿ. ನಾವ್ ಗಂಡ್ ಮಕ್ಳು ಎಷ್ಟು ಮೋಸ ಹೋಗಿದಾರೆ, ಹೆಣ್ಮಕ್ಳಿಗೆ ಎಷ್ಟು ಮೋಸ ಹೋಗಿದಾರೆ ಗೊತ್ತಿಲ್ಲ ಸರ್. ಸರ್ ಸ್ಟೇಷನ್ಗೆ ಹೋದ್ರೆ ಸರ್ ರೆಸ್ಪಾನ್ಸ್ ಮಾಡಲ್ಲ ಸರ್. ಈ ತರ ಆಗಿದೆ ಅಂತಂದ್ರೆ ಸ್ಟೇಷನ್ ಯಾವ್ದು ರೆಸ್ಪಾನ್ಸೇ ಮಾಡಲ್ಲ ಸರ್ ಅವರು. ನಾನು ಸ್ಟೇಷನ್ಗೆಲ್ಲ ಅವ್ರು ಕೊಟ್ಟಿದ್ದನ್ನೆಲ್ಲ ಡೌನ್ಲೋಡ್ ಮಾಡಿಟ್ಕೊಂಡಿದ್ದೆ ಸರ್. ಅದು ಫೇಸ್ಬುಕ್ ವಾಟ್ಸಪ್ ಕಳ್ಸಿದ್ರಲ್ಲ, ಅದೆಲ್ಲ ಡೌನ್ಲೋಡ್ ಮಾಡ್ಕೊಂಡ್ರೆ ಅವ್ರು ಯಾರು ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್ ಸ್ಟೇಷನ್ ಅಲ್ಲಿ. ಕಳಿಸಿ. ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಅಲ್ವಾ 1 ಲಕ್ಷ ಕಡಿಮೆ ಅಮೌಂಟ್ ಅಲ್ಲ, ಪೊಲೀಸ್ ಅವ್ರ ದುಡ್ಡು ಅಲ್ವಲ್ಲ, ಅದು ನಿಮ್ ದುಡ್ಡು, ಅವ್ರಿಗೆ ಕೊಟ್ಟವ್ರು ಇರುತ್ತೆ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಏನಂದ್ರೆ ಸರ್, ಒಂದು ಕಂಪ್ಲೇಂಟ್ ಬರ್ಕೊಟ್ಟೋಗಿ ನಾವು ಸರ್ ಅವ್ರು ನಾವು ಕಾಲ್ ಮಾಡ್ತಾರಲ್ಲ ಸರ್, ಅವ್ರು ಮಾಡಿದ್ರೆ ನಮಗೆ ಬರುತ್ತೆ ಫೋನು, ನಾವು ಮಾಡಿದ್ರೆ ಹೋಗಲ್ಲ ಸರ್ ಫೋನು. ಈಗ ನಂಬರ್ ಹಿಂಗೆ ಅವತ್ತು ಸ್ವಿಚ್ ಆಫ್ ಆಗಿದ್ ಮತ್ತೆ ಅವತ್ತಿನ ಇವತ್ತು ನಾನು ಮಾಡ್ತಾನೆ ಇದೀನಿ, ಟ್ರೈ ಮಾಡ್ತಾ ಇದ್ದೀನಿ, ಫ್ರೀ ಸಿಗಲ್ಲ ಬಂದಿದ್ದೀನಿ, ಮಾಡ್ತಾ ಇದ್ದೀನಿ, ಫೋನ್ ಸ್ವಿಚ್ ಆಫ್ ಅಂತ ಬರುತ್ತೆ. ಇಲ್ಲಿ ನಮ್ಮ ಸೈಬರ್ ಸೆಂಟರ್ ಅಲ್ಲಿ ಒಬ್ರು ನಮ್ಮ ಇನ್ಸ್ಪೆಕ್ಟರ್ ಅಂತ ತರಕಾರಿ ಕೊಡ್ತೀನಿ ಸರ್, ಒಬ್ರು ಇದ್ದಾರೆ, ರಿಟೈರ್ಡ್ ಆಗಿದ್ದಾರೆ, ಅವ್ರಿಗೆ ಕೊಟ್ರೆ ಅದು ಸರ್ ಇಲ್ಲಿ ನಮ್ಮ ಕರ್ನಾಟಕದಲ್ಲ ಸರ್ ನಂಬರ್, ಅದು ಹೊರಗಡೆ ನಂಬರು, ಈ ಬಿಹಾರ್ ಕಡೆ ಇರ್ತಲ್ಲ ಸರ್ ನಂಬರು, ಆ ನಂಬರ್ ಸರ್ ಅದು. ಅದು ಕೇಳಿದ್ರೆ ತಗೊಂಡು ಕನ್ನಡದವ್ರು ಮಾತಾಡ್ತಾರೆ, ಇಲ್ಲಿ ಕನ್ನಡದಲ್ಲಿ ಮಾತಾಡ್ತಾರೆ ಸರ್ ಅವರು. ಎಷ್ಟು ದೊಡ್ಡ ನೆಟ್ವರ್ಕ್ ಇದೆ ಇವ್ರಿಗೆ. ಅಲ್ಲ ಸರ್, ಈಗ ನೀವು ದುಡ್ಡು ಹಾಕಿರೋದು ಬ್ಯಾಂಕ್ ಅಕೌಂಟ್ಗೆ ಅಲ್ವಾ? ಇಲ್ಲ, ಬ್ಯಾಂಕ್ ಅಕೌಂಟಿಗೆಲ್ಲ ಸರ್, ನಾನು ನನ್ನ ಅಕೌಂಟಿಗೆ ಹಾಕೊಂಡು ಅವ್ರು ಒಂದು ಫಸ್ಟಿಗೆ 250 ರೂಪಾಯಿ ಸ್ಕ್ಯಾನರ್ ಕಳಿಸಿದ್ರು ಸರ್. ಆಗ್ಲಿ, ಸ್ಕ್ಯಾನ್ ಕೂಡ ಬ್ಯಾಂಕ್ ಅಕೌಂಟ್ ಶುರು ಆದ್ಮೇಲೆ ಸ್ಕ್ಯಾನ್ ಕೊಡೋದು, ಅಲ್ಲಿ ಫೋನ್ ನಂಬರ್ ಆಡ್ ಆಗೋದು. ಹೌದು ಸರ್. ಆ ಬ್ಯಾಂಕ್ ಅಕೌಂಟ್ ಎಲ್ಲಿದೆ ಅಂತ ಗೊತ್ತಾನೆ, ಯಾವ ಬ್ಯಾಂಕ್ ಅಂತ ಗೊತ್ತಾನೆ ಪೊಲೀಸವ್ರಿಗೆ? ಸರ್ ಕೇಳಿದ್ದಕ್ಕೆ ಏನಂತ ಸರ್, ಈಗ ತುಂಬಾ ದಿನ ಬರ್ತವೆ ನಮ್ಮ ಹತ್ರ ಎಲ್ಲ ನಿಮ್ಗೆ ಗೊತ್ತಾಗಲ್ವಾ, ಟಿವಿ ಎಲ್ಲ ಹೇಳ್ತೀವಿ, ಅವ್ರು ಹೇಳ್ತಾರಲ್ಲ ಗೊತ್ತಾಗಲ್ವಾ ಅಂತಾರೆ. ಇಲ್ಲಿ ಏನ್ ಗೊತ್ತಾ ಸರ್, ಅವ್ರು ನಮಗೆ ಒಂದು ಆಸೆ ಹುಡ್ಸೋದು. ಈಗ ನಾವು ಎಲ್ಲರ ಒಂದು ಸರ್, ಅದು ಈಗ ಸಿಬಿಲ್ ಡೌನ್ ಆದ್ರೆ ಲೋನ್ ಕೊಡಲ್ಲ, ಅದು ಗೊತ್ತು ಸರ್. ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ. ಈಗ ಎಲ್ಲರ ಲೋನ್ ಡ್ಯೂ ಮಾಡ್ಕೊಂಡ್ರೆ ಲೋನ್ ಸಿಗಲ್ಲ ಅನ್ನೋದು ಗೊತ್ತಿದೆ. ಸಿಬಿಲ್ ಡೌನ್ ಆದ್ರೆ ಲೋನ್ ಸಿಗಲ್ಲ ಅನ್ನೋದು. ಎಲ್ಲೇ ಒಂದು ಟಿವಿ ತರಕ್ ಹೋದ್ರು ಅಷ್ಟೇ, ಒಂದು ಫ್ರಿಜ್ ತರಕ್ ಹೋದ್ರು ಚೆಕ್ ಮಾಡ್ತಾರೆ ಫಸ್ಟ್ ಲೋನ್ ಆಗುತ್ತೋ ಇಲ್ಲ ಅಂತೇಳಿ. ಈಗ ನಮ್ದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿತ್ತು ಸರ್, ಯಾಕಂದ್ರೆ ನಾನು ಒಂದು ಮೊಬೈಲ್ ತಗೊಂಡಿದ್ದೆ ಅವಾಗ 12,000 ರೂಪಾಯಿ ಕೊಟ್ಟು ಮೊಬೈಲ್ ತಗೊಂಡಿದ್ದೆ, ನನ್ನ ಮನೇಲಿ ಕೊಡ್ತಿದ್ದೆ. ಅದ್ರ ಲೋನ್ ನಾನು ಕರೆಕ್ಟ್ ಕಟ್ಕೊಂಡಿದ್ದೀನಿ ಸರ್. ಅವಾಗ ನಮ್ದು ಸಿಬಿಲ್ ಅವರು ಬಜಾಜ್ ಫೈನಾನ್ಸ್ ಲೋನ್ ತಗೊಂಡಿದ್ದೆ ನಾನು. ಅವ್ರು ಹೇಳಿದ್ರು ಸರ್, ನಿಮ್ದು 788 ತನಕ ಇದೆ ಸರ್ ಲೋನ್, ಇನ್ನು ಕ್ಯಾಶ್ ಲೋನ್ ಕೊಡ್ತೀವಿ ಬೇಕಾದ್ರೆ ತಗೊಳ್ಳಿ ಅಂದಿದ್ರು. ನಾನು ಬೇಡ ಅಂದಿದ್ದೆ ಸರ್ ಅವಾಗ ಅವರಿಗೆ. ಆಮೇಲೆ ನಾನು ಇವರಿಗೆ ಡಾಕ್ಯುಮೆಂಟ್ಸ್ ಕಳ್ಸಿದ್ದೆ ಸರ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಕಳ್ಸಿಲ್ಲ. ಇವನು ಅದೇ ಹೇಳಿದೆ ಸರ್, ನಿಮ್ದು 800 ತನಕ ಸ್ಕೋರ್ ಇದೆ, ಇದು ಸಿಬಿಲ್ ಸ್ಕೋರ್ ಇದೆ ಸರ್, ನಿಮ್ಗೆ ಆರಾಮಾಗಿ ಲೋನ್ ಆಗುತ್ತೆ ಅಂತ ಹೇಳಿದ್ದೆ ಸರ್. ಸರ್ ಆ ಬೇಸಿಸ್ ಮೇಲೆ ನಂಬಿದ್ದೆ ಸರ್ ಅಷ್ಟೇ. ಈಗ ಆಯ್ತು, ಮೋಸ ಹೋದ್ರಿ, ಹೋದಂಗ್ ಬಿಟ್ಟಿ ಸರ್, ಮತ್ತೆ ಸಿಗಲ್ಲ. ಪೊಲೀಸರು ಮನಸ್ಸು ಮಾಡಿದ್ರೆ ಕೊಡಿಸ್ಬೋದು, ಅವ್ರು ಕಂಪ್ಲೇಂಟ್ ತಗೊಂಡು ಅಕೌಂಟ್ ಟ್ರೇಸ್ ಮಾಡ್ಕೊಂಡು ಹೋದ್ರೆ ಕಳ್ಳರು ಯಾರು ಅಂತ ಸಿಗ್ತಾರೆ. ಏನ್ ದೊಡ್ಡ ವಿಷಯ ಇಲ್ಲ. ಆದ್ರೆ ಬಡವ್ರ ದುಡ್ಡನ್ನ ಕೊಡ್ಸೋದಕ್ಕೆ ಪೊಲೀಸರಿಗೆ ತಾಕತ್ತಿಲ್ಲ ಆಕ್ಚುಲಿ. ಈಗ ನಮ್ ದುಡ್ಡು ತಗೊಂಡು, ನಮ್ ಟ್ಯಾಕ್ಸ್ ತಗೊಂಡು, ಅವ್ರಿಗೆಲ್ಲ ಸಂಬಳ ಕೊಟ್ಟರು ಕೂಡ ಅವ್ರು ನಮ್ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಏನ್ ಹೇಳ್ಬೇಕಂತ ಪೊಲೀಸರಿಗೆ? ಆಯ್ತು, ಮೋಸ ಹೋಗ್ಬಿಟ್ಟು ಯಾವ ತರ ಆಗಿದೆ ಅಂದ್ರೆ ಒಂದೇ ಮನೆ ಇಬ್ರಿಗೆ ಹಂಗಾಗಿದೆ.
ಒಂದೇ ಮನೇಲಿ ಇಬ್ರಿಗೆ ಹಂಗಾಗಿದೆ. ಒಂದೇ ಮನೇಲಿ ಇಬ್ರಿಗೆ ಹಂಗಾಗಿದೆ. ರಿಲೇಷನ್ ಒಬ್ರು ಇದ್ದಾರೆ ನಮ್ಮ ರಿಲೇಷನ್ ಅಲ್ಲಿ ಸರ್. ನನಗೆ ನಮ್ಮ ರಿಲೇಷನ್ ಒಬ್ರಿಗೆ ಹಂಗಾಗಿದೆ. ಅವರೆಲ್ಲ ನಾನು ಆದ್ಮೇಲೆ ಅವ್ರು ನನಗೆ ಹೇಳಿದ್ದಾರೆ. ನಾನು ಯಾರಿಗೂ ಹೇಳಿಲ್ಲ ಇದು ಮಾತು ಈ ತರ ಆಗಿದ್ದಾರೆ ಹಿಂಗೆ ಅಂತ ಹೇಳಿದ್ರೆ ಎಲ್ಲರೂ ಅವಮಾನ ಆಗುತ್ತೆ ಅಂತ ಹೇಳಿರಲ್ಲ ಅಷ್ಟೇ. ಈಗ ನಮ್ಮ ನ್ಯೂಸ್ ಎಲ್ಲ ಬಂದ ಮೇಲೆ ಜನ ಗೊತ್ತಾಗ್ತಿದೆ. ಹಾ ಸರ್, ಇವತ್ತು ನಾನು ನೋಡಿದೆ ಸರ್ ಕುತ್ಕೊಂಡು. ಅವಾಗ ಒಂಥರ ನನಗೆ ಇದಾಯ್ತು, ನಿಮ್ಗೆ ಕಾಲ್ ಮಾಡಿದೆ ಸರ್ ನಾನು. ಯಾಕೆಂದ್ರೆ ಎಷ್ಟೋ ಜನ ಹೇಳ್ಕೊಂಡಿದ್ದಾರೆ, ಕೆಲವರು ಹೇಳ್ಕೊಂಡಿರೋ ಎಷ್ಟು ಜನ ಹೇಳ್ಕೊಂಡ್ರೆ ಅವಮಾನ ಆಗತ್ತೆ, ಶೇಪ್ ಔಟ್ ಆಗತ್ತೆ ಅಂದ್ಬಿಟ್ಟು ಹೇಳ್ಕೊಳ್ತೆ ಹಂಗೆ ಎದ್ಬಿಟ್ಟಿದ್ರೆ. ಈಗ ನಮ್ಮ ರೈಟ್ ನ್ಯೂಸ್ ಸುದ್ದಿಗಳೆಲ್ಲ ಬಂದ್ಮೇಲೆ ನನಗೂ ಮೋಸ ಆಗಿದೆ ಅಂತ ಬರ್ತಾ ಇದಾರೆ ಇವಾಗ ಎಲ್ಲ. ಹಾ ಸರ್, ಯಾಕಂದ್ರೆ ಕೆಲವರು ಸರ್ ಈಗ 1 ಲಕ್ಷ 1.5 ಲಕ್ಷ ಸರ್ ಕಷ್ಟಪಟ್ಟು ದುಡ್ಡು ಸರ್. ಮನೆಯವ್ರಿಗೆ ಗೊತ್ತಿರಲ್ಲ ಪಾಪ ನೀವು 1 ಲಕ್ಷ ಕೊಟ್ಟಿರೋದು. ನಮ್ಮ ಮನೆಗೆ ಗೊತ್ತಿಲ್ಲ ಸರ್, ಈ ವಿಷಯ ನಮ್ಮ ಮನೆಗೆ ಗೊತ್ತಿಲ್ಲ. ಮತ್ತೆ ನಾನು ಏನಾದ್ರು ಮಾಡಿ ಸಣ್ಣದಾಗೊಂದು ಕೂಡಿಟ್ಟು ಏನಾದ್ರು ಮಾಡೋಣ ಅಂತ ಹೇಳಿ ನಾನು ಮಾಡಿದ್ದು ಸರ್ ಅದು. ಅಲ್ಲ ಪಾಪ ನೀವು ದುಡ್ಡು ಬಂದ್ರೆ ಮನೆಯವ್ರಿಗೆ ಕೊಡ್ತಾ ಇದ್ದಿದ್ದಲ್ವಾ, ಏನ್ ಮೋಸ ಮಾಡ್ತಿದ್ರ? ಏನು ಆಯ್ತು ಬಿಡಿ, ಈಗ ನಿಮ್ ಮುಗ್ಧತನ ಬಳಸ್ಕೊಂಡ್ರು ಮೋಸ ಆಯ್ತು. ಜೀವನದಲ್ಲಿ ಯಾವತ್ತೂ ಒಂದ್ ತಿಳ್ಕೊಳ್ಳಿ, ನನ್ಗೆ ಹಣ ಕೊಟ್ರೆ ನಿನ್ಗೆ ಲೋನ್ ಸ್ಯಾಂಕ್ಷನ್ ಮಾಡ್ತೀರಿ ಅನ್ನೋದಿದೆಯಲ್ಲ, ಅದೇ ದೊಡ್ಡ ಫ್ರಾಡ್. ಅದು ಫಸ್ಟ್ ತಿಳ್ಕೊಂಡ್ಬಿಡ್ಬೇಕಿತ್ತು ಮೋಸ. ಸರ್ ನಮ್ಮ ಕಾರಣ ಏನ್ ಗೊತ್ತಾ ಸರ್, ನಾವು ಸಂಘದಲ್ಲಿ ಲೋನ್ ತಗೊಂಡಿದ್ವಿ ಸರ್ ಫಸ್ಟಿಗೆ. ನಾವು ಆಟೋ ತಗೊಳಕ್ಕೆ ಒಂದು ಸಂಘದಲ್ಲಿ ಲೋನ್ ತಗೊಂಡಿದ್ದೆ. ಅವರು ಇನ್ಸೂರೆನ್ಸ್ ಅಮೌಂಟ್ ನಮ್ಮ ಹತ್ರ ಕಟ್ಕೊಂಡಿದ್ರು ಕೈಯಿಂದ ಸರ್. ಅದು ಫುಲ್ ಅಮೌಂಟ್ ಬರುತ್ತೆ. ಇನ್ಸೂರೆನ್ಸ್ ಅಮೌಂಟ್ 2,000 ಇದೆ ಸರ್. ಅದು ತಗೊಂಡು ಸಣ್ಣ ಅಮೌಂಟ್ ಸರ್, ನಾನು ಬರೀ 50,000 ತಗೊಂಡಿದ್ದೆ. ಆ ಸಣ್ಣ ಅಮೌಂಟ್ ತಗೊಂಡಿದ್ದೆ. ಅವ್ರೊಂದು 2,000 ಇನ್ಸೂರೆನ್ಸ್ ಬರುತ್ತೆ, ಅದು ಕೈಯಿಂದ ಕಟ್ಟಬೇಕು ಅಂತ ಹೇಳಿದ್ವಿ ಸರ್ ಅವಾಗೆಲ್ಲ. ಈಗೆಲ್ಲ ಅವರೇ ಕಟ್ ಮಾಡಿ ಕೊಡ್ತಾರೆ ಸರ್. ಮುಂಚೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ದಿಲ್ಲ, ನಾವು ತಗೋಬೇಕಾಗಿಲ್ಲ. ಅದು ನೀವು ಕೈಯಿಂದ ಕಟ್ಟಬೇಕು ಅಂತಿದ್ರೆ ನಾನು ಅವತ್ತು 2,000 ರೂಪಾಯಿ ಕೈಯಿಂದ. ಅದು ಯಾವ್ದು ಗೊತ್ತಾ ಸರ್, ಅದು ಸರ್ ಒಂದು ನಿಮಿಷ ಸರ್. ಗ್ರಾಮೀಣ ಕೂಟ ಸಂಘ ಸರ್, ಅದು ಕೂಟ ಮಾಡ್ತಾರಲ್ಲ. ಇಲ್ಲ ಅವೆಲ್ಲ ಇಲ್ಲೇ ಸಿಗ್ತವೆ ಬಿಡಿ, ನಮ್ಮ ಕರ್ನಾಟಕದಲ್ಲಿ ಇರ್ತವೆ, ಏನ್ ತೊಂದ್ರೆ ಇಲ್ಲ. ಅದೆಲ್ಲ ಎಲ್ಲ ಕಡೆ ಆಫೀಸ್ ಇರುತ್ತೆ ಅವ್ರದ್ದು. ಈಗ ಮುದ್ರಾ ಲೋನ್ ಅಲ್ಲಿ ಒಟ್ಟು ಎಷ್ಟು 1 ಲಕ್ಷ ಕಳ್ಕೊಂಡ್ರ? ಹೌದು ಸರ್. ಸೇಮು ಏನು ಮೋದಿ ಅವ್ರು ಬಿಟ್ಟಿದ್ದಾರೆ ಅದೇ ತರ ಲೋಗೋ ಇರುತ್ತೆ, ಅದೇ ತರ ಚಿತ್ರ ಇರುತ್ತೆ. ಚೆಕ್ ಕೂಡ ಬ್ಯಾಂಕ್ ಇಂದ ಬಂದಿರೋ ಚೆಕ್ ಇರುತ್ತೆ, ನಿಮ್ಮ ಹೆಸರು ಪ್ರಿಂಟ್ ಆಗಿರುತ್ತೆ ಅಲ್ಲಿ ಅಲ್ವಾ? ಹೌದು ಸರ್, ಹೌದು ಸರ್, ಹೆಸರು ಸಮೇತ ಇರುತ್ತೆ. ಹೆಸರು ಕೂಡ ಪ್ರಿಂಟ್ ಆಗಿರುತ್ತೆ, ದುಡ್ಡು ಪ್ರಿಂಟ್ ಆಗಿರುತ್ತೆ. ಇಷ್ಟು ಲಕ್ಷ ಅಂತ ತೋರಿಸ್ತಾರೆ ನಿಮ್ಗೆ, ಫೋನ್ ಇದ್ ಮಾಡಿ ವಾಟ್ಸ್ಆಪ್ ಮಾಡಿ. ಇದೆಲ್ಲ ಒಂದು ಟೀಮ್ ವರ್ಕ್ ಮಾಡ್ತಾ ಇದೆ. ಸರ್ ಇದಕ್ಕೇನು ತಡೆ ಇಲ್ಲ ಸರ್ ಇದಕ್ಕೆ? ಇಲ್ಲ ಸರ್, ಪೊಲೀಸರು ಕ್ರಮ ತಗೊಳ್ಳೋರ್ಗೆ ಏನೂ ಆಗಲ್ಲ. ಆದ್ರೆ ನಮ್ ಸುದ್ದಿಗಳು ಬಂದ್ಮೇಲೆ ಈಗ ಸ್ವಲ್ಪ ಜನ ಕ್ವಶನ್ ಮಾಡಕ್ ಶುರು ಮಾಡಿದ್ರೆ ರಿಲೈಸ್ ಆಗ್ತಿದೆ. ಹಾಗಾಗಿ ಇನ್ನು ಈ ತರ ಮೋಸ ಅಂತ ಅವ್ರು ಮಾಡಕ್ ಸಾಧ್ಯ ಇಲ್ಲ, ಇಷ್ಟಂತೂ ಮಾಡಕ್ ಸಾಧ್ಯ. ಇದನ್ನ ಮೊದ್ಲೇ ಪೊಲೀಸ್ ಅವರು ಹೇಳ್ಕೋಬೇಕಾಗಿತ್ತು, ಹೇಳ್ಬೇಕಾಯ್ತು. ನಮ್ಮಂತ ಮಾಧ್ಯಮ ಕರ್ಸಿ ಅವ್ರು ಹೇಳ್ಬೇಕು. ಸುಮ್ನೆ ಮೋಸ ಹೋಗ್ಬಿಡಿ ಅಂತಲ್ಲ. ನೋಡಿ, ಇದು ಪರ್ಟಿಕ್ಯುಲರ್ ಈ ತರದ್ದು ಕೂಡ ಮೋಸ ಹೋಗಿದ್ವಿ ಹೇಳ್ಬೇಕಾಗಿತ್ತು. ನೀವು ಕಂಪ್ಲೇಂಟ್ ಕೊಟ್ಟವ್ರು ಕೇರ್ ಮಾಡ್ಲಿಲ್ಲ. ನಾವು ಸಂಬಳ ಕೊಡ್ತೀವಿ ಪೊಲೀಸ್ ಅವ್ರಿಗೆ, ನಾವು ಜೀಪ್ ಕೊಡ್ತೀವಿ, ಗನ್ ಕೊಡ್ತೀವಿ, ಟೋಪಿಗಳು ಕೊಡ್ತೀವಿ, ಸ್ಟಾರ್ ಕೊಡ್ತೀವಿ. ನಾವು ನಮ್ ಕೆಲ್ಸನೇ ಮಾಡ್ಲಿಲ್ಲ ಈ ಪೊಲೀಸರು ಅಂತಂದ್ರೆ ಅವ್ನೆಲ್ಲೂ ಓಡೋಗಿಲ್ಲ ರೀ. ಅಕೌಂಟ್ ಅಲ್ಲಿ ಹಾಕ್ಸ್ಕೊಂಡಿದ್ದಾನೆ. ಅಕೌಂಟ್ ಯಾವ್ದು ಅಂತ ಪತ್ತೆ ಹಚ್ಚಿದ್ರೆ ಮುಗೀತಲ್ವಾ? ಒಂದ್ 4 ಜನ ಕರ್ಕೊಂಡ್ಬಂದು ಮೀಡಿಯಾ ಮುಂದೆ ನಿಲ್ಸಿ ಅವ್ನಿಗೊಂದ್ 4 ಬೆಂಡೆ ಮುಗೀತಲ್ಲ. ಇನ್ನೇನ್ರಿ ಇದೆ? ಅವಾಗ ನಾವು ದೊಡ್ಡ ಸುದ್ದಿ ಮಾಡ್ತೀವಿ, ಅವಾಗ ಮತ್ತಷ್ಟು ಜನ ಗೊತ್ತಾಗತ್ತೆ ಹೌದಪ್ಪ ಅಂತ. ಆಮೇಲೆ ಹಾಕ್ಸ್ಕೊಂಡ್ರ ಅಕೌಂಟ್ ಅಲ್ಲಿ ಬಿಡಿಸ್ಕೊಡ್ಬೋದ್ರಿ, ಯಾರು ಏನೇನಾಗಿದೆ ಅಂತ. ನಿಮ್ ನಂಬರ್ ಇರುತ್ತೆ, ನಿಮ್ ನಂಬರ್ ಎಷ್ಟು ಲಾಸ್ ಆಗಿದೆ ಅಂತ ಗೊತ್ತಿರುತ್ತೆ. ನಿಮ್ಗೆ 1 ಲಕ್ಷ ಲಾಸ್ ಆಯ್ತಾ, ನೀನ್ ಯಾವ ಅಕೌಂಟ್ ಹೋಗಿದ್ರಿ, ಮುಗೀತಲ್ರಿ. ಒಂದು ಟೀಮ್ ವರ್ಕ್ ಮಾಡ್ಬಿಟ್ರೆ ಮುಗೀತು, ಪೊಲೀಸ್ ಟೀಮ್ ವರ್ಕ್ ಮಾಡ್ಬಿಟ್ರೆ ಮುಗೀತು. ಈಗ ಗೊತ್ತಾಯ್ತಲ್ಲ ಸರ್, ಸರ್ಕಾರ ಯಾವ್ದಕ್ ಕೊಡ್ಬೇಕಾಯ್ತು ಸೇವೆಗೆ ಅದನ್ನ ಕೊಡ್ತಿಲ್ಲ. ಹೌದು ಸರ್. ನಿಮ್ಗೆ 2,000 ಕೊಡ್ತಿದ್ಯಾ, ಫ್ರೀ ಬಸ್ ಕೊಡ್ತಿದ್ಯಾ ಅಷ್ಟೇ, ಇನ್ ಬಾಕಿ ಯಾವ್ದಕ್ಕೂ ಮಾತಾಡಲ್ಲ ಅವರು. ಇದು ಕೂಡ ಕೆಲಸನೇ ಅಲ್ವಾ? ಹೌದು ಸರ್. ನಮ್ ಜನ ನನ್ಗೆ ಓಟ್ ಹಾಕಿರೋ ಜನ ಮೋಸ ಆಗ್ತಿದ್ರೆ, ಪೊಲೀಸವ್ರು ಏನ್ರಿ ಮಾಡ್ತೀರಾ, ನಿಮ್ಗೆಲ್ಲ ಜೀಪು ಕಾರು ಎಲ್ಲ ಕೊಟ್ಟಿದ್ರು, ಏನ್ರಿ ಮಾಡ್ತೀರಾ, ನಡೀರಿ ಕೆಲಸ ಮಾಡ್ರಿ ಅಂತ ಯಾಕೆ ಹೇಳ್ತಿಲ್ಲ ಈ ಸರ್ಕಾರ? ಇವ್ರಿಗೂ ಕಿಕ್ ಬ್ಯಾಕ್ ತಗೋತಿದಾರ? ಹಂಗೆ ಅನ್ಸುತ್ತೆ ನಮ್ಗೆ, ಇವ್ರಿಗೂ ಅದೇ ಬರ್ತಿದೆ ಅಂತ ಅನಿಸ್ತಿದೆ. ನಮಗೂ ಸಿಟ್ಟು ಬರುತ್ತೆ ಪಾಪ, ನಿಮ್ಮಂತ ಬಡವ್ರ ಸಿಟ್ಟು ನಮ್ಗೆ ಅರ್ಥ ಆಗತ್ತೆ, ಆದ್ರೆ ಸಂಬಳ ತಗೊಳ್ಳೋರ್ಗೆ ಅರ್ಥ ಆಗಲ್ಲ ಸರ್. ಅದು ನೋಡ್ಬಿಟ್ಟೆ ಸರ್, ಇನ್ ಯಾರಿಗೂ ಆಗಬಾರ್ದು ಅಂತಾನೆ ಸರ್ ನಿಮ್ಗೆ ಕಾಲ್ ಮಾಡಿದ್ದು. ಆಯ್ತು, ಯಾವ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಸರ್ ಇದು? ಇಲ್ಲ, ಈಗ ಅವೇರ್ನೆಸ್ ಮಾಡಿದೀವಿ. ಈಗ ನಮ್ಗೆ ಏನಾದ್ರು ಇದ್ ಕೊಟ್ಟಿದಾರೇನಪ್ಪ, ನಮ್ಗೆ ಪೊಲೀಸ್ ಅವ್ರದ್ದು ಏನಾದ್ರು ಪವರ್ ಕೊಟ್ಟಿದಾರ? ಹೋಗಿ ಹಿಡ್ಕೊಂಡು ಬರೋದಕ್ಕೆ ಪೊಲೀಸವ್ರು ಮಾಡ್ಬೇಕಾಯ್ತು. ಯಾಕಂದ್ರೆ ನಾವು ದುಡ್ಡು ಕೊಟ್ಟಿದೀವಿ ಅವ್ರಿಗೆ. ನೀವು ನಿಮ್ ಟ್ಯಾಕ್ಸ್ ಹಣ, ನೀವು ತರಕಾರಿ ಮಾರಿ ದುಡ್ಡನ್ನ ಯಾವ್ದೋ ಮೊಬೈಲ್ ತಗೊಳಕ್ ಕೊಡ್ತಿರಲ್ಲ, ಅಲ್ಲಿ ನೀವು ಟ್ಯಾಕ್ಸ್ ಕೊಡ್ತೀರಿ. ಇನ್ಯಾವ್ದು ಅಕ್ಕಿ ತಗೊಳಕ್ ಹೋಗ್ತೀರ, ಅಲ್ಲಿ ಟ್ಯಾಕ್ಸ್ ಕೊಡ್ತೀರಾ. ನಿಮ್ ದುಡ್ಡೆಲ್ಲ ಪೊಲೀಸರು ಕೊಟ್ಟಿದ್ರೆ, ಪೊಲೀಸರಿಗೆ ಸಂಬಳ ಕೊಟ್ಟಿದ್ರೆ, ಅವ್ರ ನೇಮಿಸಿದ್ರೆ ಅವ್ರು ಕೆಲಸ ಮಾಡ್ಬೇಕಾಗಿದ್ದವ್ರು. ಇನ್ನೇನಕ್ಕೆ ಸರ್ ಶೇಮ್ ಅವರು? ನಮ್ ಕರ್ನಾಟಕ ಪೊಲೀಸ್ ಅವ್ರಿಗೆ ಕೆಲವೊಬ್ರಿಗೆ ದಕ್ಷ ಅಧಿಕಾರಿಗಳು ಸಿಂಗಮ್ ಅಂತ ಏನೇನೋ ಹೇಳ್ತಾರಲ್ಲ, ಯಾಕೆ ಅವರೆಲ್ಲ ಏನ್ ಮಾಡ್ತಿದ್ದಾರೆ IPS ಗಳು? ನಿಮ್ ಏರಿಯಾ MLA ಗಳು ಏನ್ ಮಾಡ್ತಾವ್ರೆ? ನಮ್ ಕ್ಷೇತ್ರ ಇಷ್ಟು ಜನ ಮೋಸ ಹೋಗಿದ್ದಾರೆ,
ಏನ್ರಿ ಪೊಲೀಸ್ ಅವ್ರು ಏನ್ರಿ ಮಾಡ್ತಾ ಇದ್ರ ನೀವು ಅಂತ ಒಂದ್ ಯಾಕೆ ಚಾರ್ಜ್ ಮಾಡಲ್ಲ ಅವರು? ಯಾವ MLA ಮಿತ್ರ ಮಾಡಲ್ವಲ್ಲ ಯಾಕೆ? ನಾವು ಕಿರ್ಚ್ಕೋಬೇಕಾ ಮತ್ತೆ? ಅಂತವ್ರಿಗೆ ಓಟ್ ಹಾಕ್ತೀವಲ್ಲ ಸರ್ ನಾವು. ಹೌದು ಸರ್, ಹಂಗೆ ಆಗಿದೆ ಪರಿಸ್ಥಿತಿ. ನೀವ್ ಮಾತಾಡಿದ್ರೆ ನಿಂಗೆ 2,000 ಕೊಟ್ಟಿಲ್ವಾ ಅಂತಾರೆ, ನಿಂಗೆ ಫ್ರೀ ಬಸ್ ಕೊಟ್ಟಿಲ್ವಾ ಅಂತಾರೆ, ಗೃಹಲಕ್ಷ್ಮಿ ಕೊಟ್ಟಿಲ್ವಾ ಅಂತಾರೆ. ಯಾರಪ್ಪ ದುಡ್ಡು ಕೊಡ್ತೀರಿ? 1,000 ಕೊಟ್ಟಿರೋ ಹೊಡೆದಿಟ್ಟಿಲ್ವಾ? ಈಗ ಇನ್ನು 1.5 ಲಕ್ಷ ನೀವು ಕಳ್ಕೊಂಡ್ರಲ್ಲ ಸರ್, ಹೋಗ್ಲಿ ತಪ್ಪು ನಿಮ್ದೆ, ಮೋಸ ಹೋದ್ರಿ ತಪ್ಪು ನಿಮ್ದೆ ನಿಜ. ಆದ್ಮೇಲೆ ನಿಮ್ಮ ಹತ್ರ ಲಕ್ಷಾಂತರ ಜನ ಮೋಸ ಹೋಗಿದಾರಲ್ಲ, ಏನು ಒಬ್ರ ಇಬ್ರ? ಹೋಗ್ಲಿ ಎಷ್ಟು ಲಕ್ಷ ದುಡ್ಡು ಬರ್ತಾ ಇದೆ ಹಂಗಾರೆ ಸರ್? ಒಬ್ಬ MLA ಕೂತ್ಕೊಂಡ ಅಂದ್ರೆ ಏನಂತ ತೆಗಿಬಹುದು, ಅವ್ನಿಗೆಲ್ಲ ಗೊತ್ತಿರುತ್ತೆ, ಗೊತ್ತು ಅವ್ನಿಗೆ ಎಲ್ಲೂ ಕೂಡ ಗೊತ್ತು, ಎಲ್ಲಿ ಯಾವಾಗ ಹೋಗ್ತಿದೆ ಅಂತ ಗೊತ್ತು. ಯಾಕೆ ಫ್ರೀಯಾಗಿ ದುಡ್ಡು ಕೊಡಲ್ಲ ಅವ್ರಿಗೆ ಇನ್ವೆಸ್ಟಿಗೇಷನ್ಗೆ? ನಾವು ಕೆಲಸ ಮಾಡಕ್ಕೆ ಏನು ಅವ್ರ ಕೈಯಿಂದ ಹೋಗ್ತಾರ? ನಾವರು ನಮ್ಮ ಕೈಯಿಂದ ಕೆಲಸ ಮಾಡ್ತಾ ಇದೀವಿ ದುಡ್ಡಲ್ಲಿ. ನಿಮ್ಮಿಂದ ಮೋಸ ಹೋಗ್ಬೇಡಿ. ಆಮೇಲೆ ಯಾವುದೇ ಕಾರಣ ಕೂಡ ನಿಮ್ಗೆ ಹಣ ಕೊಟ್ರೆ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಮಾಡ್ತೀವಿ ಅಂತಿರಲ್ಲ, ಹಂಗ ಹೇಳ್ತಿದಂಗೆ ಅನ್ಕೊಳ್ಳಿ ಇದು ದೊಡ್ಡ ಮೋಸ ಅಂತ. ಅಕಸ್ಮಾತ್ ನಿಮ್ಗೆ ಏನಾದ್ರು ಗಮನಕ್ಕೆ ಬಂದ್ರೆ ದಯವಿಟ್ಟು ನಮ್ಗೊಂದು ಫೋನ್ ಮಾಡಿ, ಇಲ್ಲ ಒಂದು ಮೆಸೇಜ್ ಹಾಕಿ, ಇಲ್ಲ ವಾಯ್ಸ್ ರೆಕಾರ್ಡರ್ ಏನಾದ್ರು ಹಾಕಿ, ನಾನು ಹೇಳ್ತೀನಿ ಯಾವ್ದು ಸರಿ ಇದೆ ಕಂಪ್ನಿ, ಯಾವ್ದು ಡುಬಾಕು ಅಂತ ನಾನು ಹೇಳ್ತೀನಿ. ಇನ್ಮೇಲೆ ಮೋಸ ಹೋಗ್ಬೇಡಿ. ಆಗಿದ್ದಾಯ್ತು, ಇದನ್ನ ಮರ್ತ್ಬಿಡಿ. ಸಿಕ್ಕಿದ್ರೆ ಸಿಕ್ಕದಂಗೆ, ಇಲ್ಲ ಅಂದ್ರೆ ಅದು ಆಲ್ಮೋಸ್ಟ್ ಪೊಲೀಸರು ಹುಡುಕಲ್ಲ ಬಿಡಿ, ಅವರು ಅಂತ ಒಂದು ಬದ್ಧತೆ ಇಲ್ಲ. ಬಡವ್ರ ದುಡ್ಡು ಅಲ್ವಾ, ಬಡವ್ರ ದುಡ್ಡಿಗೆ ಅವ್ರು ಯಾರು ನ್ಯಾಯ ಕೊಡಿಸ್ಬೇಕಂತ ಮುಂದೆ ಬರಲ್ಲ. ಅದೇ ಯಾವನಾರು MLA ಬಂದು ಕೈ ಕಟ್ಕೊಂಡು ನಿಂತ್ಕೋತಾರೆ, ಅಲ್ಲಿ ಅವ್ರ ಪೌರುಷ ಅಲ್ಲಿ ತೋರಿಸ್ತಾರೆ, ಹೊಡಿರೋ ಅವ್ನಿಗೆ ಅಂದ್ರೆ ಹೊಡ್ಬಿಡ್ತಾರೆ. ಅದೆಲ್ಲ ಅವ್ರು ಸರ್ ಮಾಡ್ಬೇಕಾಗಿರುತ್ತೆ ಕೆಲಸ, ನಾನ ಮಾಡ್ಬೇಕಾಗಿದ್ದು. ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ, ಅವೇರ್ನೆಸ್ ಕೊಟ್ಟಿದ್ದೀನಿ ಈಗ ಕರ್ನಾಟಕ ಜನತೆಗೆ. ಅವ್ರು ಎದ್ದು ಕೆಲಸ ಮಾಡ್ಬೇಕು. ಮತ್ತೆ ಯಾವ ಫೈನಾನ್ಸ್ ಗಳ ಬಗ್ಗೆ ನಾನು ಮಾತಾಡಿದ್ದೀನಿ ನೋಡಿ, ಯಾರು ಮಾಡಿದ್ದಾರೆ? ಹೌದು ಸರ್, ಅದಕ್ಕೆ ಸರ್ ನಿಮ್ಗೆ ಕಾಲ್ ಮಾಡಿದ್ದು ನಾನು. ನೀವು ಮಾಡ್ತಿರೋ ಕೆಲಸ ಎಷ್ಟೋ ಜನಕ್ಕೆ ಈಗ ಮುಗ್ದ್ರಿಗೆ ಒಂದು ನೋಡ್ತಾರೆ, ತುಂಬಾ ಅನುಕೂಲ ಆಗ್ತಿದೆ ಸರ್. ಇವತ್ತು ನಿಮ್ಗೆ ಯಾರು ಹೇಳ್ದೆ ನೀವು ಸುಮ್ಮನೆ ಇದ್ಬಿಟ್ಟಿದ್ರಿ, ಮನಸ್ಸಲ್ಲೇ ಕೊರ್ಗಿ ಸುಮ್ಮನೆ ಇದ್ಬಿಟ್ಟಿದ್ರಿ. ಹೇಳ್ಕೊಳಕೊಬ್ಬ ವ್ಯಕ್ತಿ ಸಿಕ್ತಾ, ಒಂದು ಚಾನಲ್ ಸಿಕ್ತು. ನಿಮ್ಮ ಹತ್ರ ಸರ್ ಹೇಳ್ಕೊಂಡಿದ್ದಾನೆ, ಇದುವರೆಗೂ ನಮ್ಮಲ್ಲಿ ಹೇಳ್ಕೊಂಡಿಲ್ಲ ಸರ್. ಹೇಳ್ಕೊಂಡು ತಪ್ಪಿಲ್ಲ, ಇನ್ಮೇಲೆ ಹೇಳ್ಕೊಳ್ಳಿ. ಹೌದು ಮೋಸ ಹೋಗಿದ್ರೆ ನಿಜ. ನಿಮ್ ತರ ಲಕ್ಷಾಂತರ ಜನ ಗೊತ್ತಾಯ್ತಲ್ಲ ಈಗ ಅವೇರ್ನೆಸ್ ಏನು ಅಂತ. ನೋಡಿ ಜನ ಹೆಂಗ್ ವಾಶ್ ಮಾಡ್ತಾ ಇದ್ರೆ, ಅವ್ರು ನಾನು ಮೋಸ ಹೋಗಿದ್ದೀನಿ ಅಂತ ಹೇಳ್ತಾ ಇದಾರಲ್ಲ. ಹೌದು ಸರ್. ಮತ್ತೆ ಎಷ್ಟೋಗಿದೆ ಈಗ ನೋಡಿ. ನೀವು ಅದು ನೋಡ್ಬಿಟ್ಟು 4 ಜನ ನೀವು ಶೇರ್ ಮಾಡ್ತೀರಾ ಕಾರ್ಯಕ್ರಮನ? ಹೌದು ಸರ್. 4 ಜನಕ್ಕೆ ಒಳ್ಳೇದಾಗ್ಲಿ, ನಿಮ್ಗೆ ಅದಾರು ಪುಣ್ಯ ಹಂಗಾರು ಸಿಗುತ್ತೆ. ನಿಮ್ಮನೆಯವ್ರಿಗೆ ಹೇಳ್ಕೊಂಡಿದ್ದು ಅವಮಾನ ಅಲ್ಲ ಸರ್. ಲಕ್ಷಾಂತರ ಜನ ಮೋಸ ಹೋಗಿದ್ದಾರೆ, ಈಗ ಗೊತ್ತಾಗ್ತಿದೆ. ಫಸ್ಟ್ ಒಬ್ಬೊಬ್ರೆ ಸಾಯ್ತಾ ಇದ್ರು, ನನ್ಗೆ ಮೋಸ ಹೋಗ್ಬಿಟ್ಟಿದೆ, ಹೇಳ್ಕೊಂಡ್ಬಿಟ್ರೆ ನಂಗೆ ಅವಮಾನ ಆಗ್ಬಿಡುತ್ತೆ, ಅಕ್ಕ ತಂಗಿರು ಹೇಳ್ಕೊಂಡ್ರೆ ಬೈತಾರೆ, ಅಪ್ಪ ಅಮ್ಮಂಗೆ ಹೇಳಿದ್ರೆ ಬೈತಾರೆ ಅಂತ. ಸೊ ಈಗ ಹಂಗಿಲ್ಲ, ಆರಾಮಾಗಿರಿ. ಮೋಸ ಹೋಗಿದ್ದೀರಾ, ಅದು ನಿಮ್ ತಪ್ಪಲ್ಲ. ಆದ್ರೆ ಈಗ ನಾವು ಸುದ್ದಿ ಮಾಡಿದ್ಮೇಲೆ ನೀವು ಚೆನ್ನಾಗಿದ್ದೀರಾ, ಇವಾಗ ಮೋಸ ಹೋಗೋ ತಪ್ಪಿದ್ಯಾ, ಇನ್ನೇನೇ ಆದ್ರೂ ನಾವಿದ್ದೀವಿ ಅಂತ ಫೋನ್ ಮಾಡಿ ಅಷ್ಟೇ. ನಿಮ್ಮ ಶಾಸಕರು ಮಂತ್ರಿಗಳು ನಿಮ್ ಸಮಸ್ಯೆಗೆ ಬರಲ್ಲ ಸರ್. ಇನ್ಮೇಲೆ ಅದು ಕೂಡ ಬದಲಾಗ್ಸಿ, ಎಲ್ಲಾನು ಬದಲಾಗಿ ಒಂದು ಹೊಸ ವ್ಯಕ್ತಿಗಳಿಗೆ ಓಟ್ ಹಾಕಕ್ ಶುರು ಮಾಡಿಸಿ. ಬೇಡ ಈ 3 ಜನರು ಬೇಡ ಇವ್ರುಗಳು. ಸರಿ ಸರ್. ಯಾವ ನಿಮ್ದು? ಶಿವಮೊಗ್ಗ ಸರ್. ಸರಿ, ಓಕೆ. ಕಳಿಸಿ ಆ ಡಾಕ್ಯುಮೆಂಟ್ ಏನಿದೆ ಕಳಿಸಿ, ಮತ್ತೆ ವಾಯ್ಸ್ ರೆಕಾರ್ಡ್ ಏನಿದೆ ಅದನ್ನೆಲ್ಲ ಕಳಿಸಿ ನನಗೆ. ಸರಿ ಸರ್, ಕಳಿಸ್ತೀನಿ. ಕಳಿಸಿ. ಇನ್ನೊಂದು ಫೋನ್ ಇದೆ ಸರ್, ಕಳಿಸ್ತೀನಿ ಮನೆಗೆ. ಕಳಿಸಿ. ಸರಿ ಸರ್.